Hallelujah. Hallelujah. Greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದಿಸುತ್ತೇವೆ. On Saturdays I am teaching about answered prayers. ಶನಿವಾರ ದಿವಸ ನಾನು ಉತ್ತರಿಸಲ್ಪಟ್ಟಂತ ಪ್ರಾರ್ಥನೆ ಕುರಿತಾಗಿ ಕಲಿಸ್ತಾ ಇದ್ದೀನಿ. God wants to answer all our prayers. ದೇವರು ನಮ್ಮ ಎಲ್ಲಾ ಪ್ರಾರ್ಥನೆಗೆ ಉತ್ತರ ಕೊಡಬೇಕೆಂಬುದಾಗಿ ಬಯಸ್ತಾನೆ. Please turn your Bible to Gospel according to John 15th chapter. We will read verse 7. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ ಮತ್ತು 7ನೇ ವಚನವನ್ನು ನಾವು ಓದಿಕೊಳ್ಳೋಣ. Gospel according to John 15th chapter verse 7. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. If you abide in me and my words abide in you, you shall ask what you will, and it shall be done unto you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Hallelujah. Hallelujah. This is a powerful promise Jesus made. ಇದು ಬಹಳ ಶಕ್ತಿಯುತವಾಗಿರುವಂತ ಒಂದು ವಾಗ್ದಾನ ಯಾವುದು ಯೇಸು ಕ್ರಿಸ್ತನು ಮಾಡಿದ್ದಾನೆ. If you abide in me means if you are in Christ. ನೀವು ನನ್ನಲ್ಲಿಯೂ ನೆಲೆಗೊಂಡಿದ್ದರೆ ಅಂದ್ರ ಅರ್ಥ ನೀವು ಕ್ರಿಸ್ತನಲ್ಲಿ ಇದ್ದರೆ, if you are born again, ನೀವು ಹೊಸದಾಗಿ ಹುಟ್ಟಿರುವುದಾದರೆ, and my words abide in you, ಮತ್ತು ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, you shall ask what you will, and it shall be done unto you. ನಿಮಗೆ ಏನ್ ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. This gives us a confidence all our prayers can be answered. ಇದು ನಮಗೆ ಒಂದು ಭರವಸೆ ಕೊಡುತ್ತದೇನಂದ್ರೆ ನಮಗೆ ನಮ್ಮ ಎಲ್ಲಾ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. Then he says, by this our Father in heaven will be glorified. ಮತ್ತೆ ಮುಂದೆ ಹೇಳ್ತದೆ, ಇದರ ಮೂಲಕ ನಮ್ಮ ತಂದೆಗೆ ಮಹಿಮೆ ಉಂಟಾಗುವುದು. When your prayers are answered, Father in heaven is glorified. ಯಾವಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೋ ಪರಲೋಕದಲ್ಲಿರುವಂತ ನಮ್ಮ ತಂದೆಗೆ ಮಹಿಮೆ ಉಂಟಾಗ್ತದೆ. So Father in heaven is more interested in answering our prayers than ourselves. ಆದ್ರಿಂದ ಪರಲೋಕದಲ್ಲಿರುವಂತ ನಮ್ಮ ತಂದೆಗೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾದದನ್ನು ಬಹಳ ಇಷ್ಟ, ಆಸಕ್ತಿ ಇದೆ ನಮಗಿಂತ. So I have made some steps, to understand this. ಅದಕ್ಕಾಗಿ ಕೆಲವು ಹೆಜ್ಜೆಗಳನ್ನು ನಾನು ಮಾಡಿದ್ದೇನೆ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ. The first thing is you must be convinced. Before you start the prayer, you must be convinced Father in heaven will answer your prayer. ಮೊಟ್ಟ ಮೊದಲನೇದಾಗಿ ನಮಗೆ ಒಂದು ಖಚಿತತೆ ಇರಬೇಕು. ಏನಂದ್ರೆ ಯಾವಾಗ ನಾನು ಪ್ರಾರ್ಥನೆ ಮಾಡ್ತೀನೋ ಪರಲೋಕದ ತಂದೆ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. That is the first step. ಅದು ಮೊದಲನೇ ಹೆಜ್ಜೆ. Second, ಎರಡನೇದಾಗಿ you must decide what you want based on the promises of God. ಎರಡನೇದಾಗಿ ನೀವು ನಿರ್ಧಾರ ಮಾಡಬೇಕು ಯಾವುದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯದ ಆಧಾರವಾಗಿ ನಿರ್ಧಾರ ಮಾಡಬೇಕು. Hallelujah. Hallelujah. These two things you should do it before you start a prayer. ಇವೆರಡು ವಿಷಯಗಳನ್ನು ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಮಾಡಬೇಕು. And prayer is not just you go and talk. Prayer is a place where you use the promises of God. ಪ್ರಾರ್ಥನೆ ಅನ್ನುವಂಥದ್ದು ಸುಮ್ಮನೆ ದೇವರ ಹತ್ರ ಹೋಗಿ ನಾವು ಸುಮ್ಮನೆ ಮಾತಾಡುವಂಥದ್ದಲ್ಲ. ಆದರೆ ಪ್ರಾರ್ಥನೆ ಅಂತ ಅನ್ನುವಂಥದ್ದು ದೇವರ ವಾಕ್ಯ ಉಪಯೋಗಿಸಿ ಹೇಳುವಂಥದ್ದು. And the third step is an act of prayer. ಮೂರನೇ ಹೆಜ್ಜೆ ಅದು ಪ್ರಾರ್ಥನೆ ಮಾಡುವಂತ ರೀತಿ. When you pray and believe that you already got it, then you will have it. ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರೋ ನೀವು ನಂಬಬೇಕು ನಿಮಗೆ ಆಗಲೇ ಉತ್ತರ ಸಿಕ್ಕಿದೆ ಎಂಬುದಾಗಿ, ಅವಾಗ ನಿಮಗೆ ಉತ್ತರ ಹೊಂದ್ಕೊಳ್ತೀವಿ. This is very important. ಇದು ಬಹಳ ಮುಖ್ಯವಾಗಿದೆ. You should not pray thinking that God is sitting on your blessings. ನೀವು ಈ ತರ ಪ್ರಾರ್ಥನೆ ಮಾಡಬಾರದು, ದೇವರು ನಿಮ್ಮ ಆಶೀರ್ವಾದ ಮೇಲೆ ಕೂತ್ಕೊಂಡಿದ್ದಾನೆ ಎಂಬುದಾಗಿ. You should not go and ask him, Lord, give me, give me, give me. ನೀವು ಹೋಗ್ಬಿಟ್ಟು ದೇವರೇ ಕೊಡು 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 ಎಂಬುದಾಗಿ ಕೇಳೋದಲ್ಲ. You should pray believing that already has given. You should say, Father, I thank you, you have given me. Like that you should pray, then you will have it. ನೀವು ಪ್ರಾರ್ಥನೆ ಮಾಡುವಾಗ ನೀವು ಹೇಳಬೇಕು, ತಂದೆ ಸ್ತೋತ್ರ, ಆಗಲೇ ನೀನು ನನಗೆ ಕೊಟ್ಟಿದ್ದಿ ಎಂಬುದಾಗಿ ಈ ತರ ನಾವು ಪ್ರಾರ್ಥನೆ ಮಾಡಬೇಕು. After
you say Amen, ಮತ್ತೆ ಆಮೇನ್ ಅಂತ ನೀವು ಹೇಳಿದಾದ್ಮೇಲೆ it's very important your thoughts and desires should be in line with your prayer what you made. ಆಮೇಲೆ ನಿಮ್ಮ ಯೋಚನೆಗಳು ಅದು ದೇವರ ವಾಕ್ಯದ ಅನುಸಾರವಾಗಿ ಇರುವಂತದ್ದನ್ನು ನಾವು ಎಚ್ಚರಿಕೆ We ವಹಿಸಬೇಕು. should not, we should reject fear, doubt and worry. ನಾವು ಅಲ್ಲಿ ಭಯ, ಚಿಂತೆ ಮತ್ತು ಸಂಶಯವನ್ನು ನಾವು ತಿರಸ್ಕಾರ ಮಾಡಬೇಕು. And the fifth one, ಐದನೆಯ ವಿಷಯ, you have to protect your faith. ನಿಮ್ಮ ನಂಬಿಕೆಯನ್ನು ನೀವು ಕಾಪಾಡಿಕೊಳ್ಳಬೇಕು. You have to guard your faith. That is very important. ನಿಮ್ಮ ನಂಬಿಕೆಯನ್ನು ನೀವು ಜೋಪಾನ ಮಾಡಬೇಕು, ಅದು ಬಹಳ ಮುಖ್ಯವಾಗಿದೆ. Faith and patience works together. ನಂಬಿಕೆ ಮತ್ತು ತಾಳ್ಮೆ ಇವೆರಡು ಒಟ್ಟಾಗಿ ಕಾರ್ಯ ಮಾಡ್ತವೆ. And then today I would like to talk about one more point, one more step. ಇವತ್ತು ನಾನು ಇನ್ನೊಂದು ಹೆಜ್ಜೆಯ ಕುರಿತಾಗಿ ನಾನು ಮಾತನಾಡ್ತೇನೆ. After you make an effort to protect your faith, what you should do is you should think constantly on the promises of God. ಈಗ ನೀವು ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ ಆದ್ಮೇಲೆ ಯಾವಾಗಲೂ ನೀವು ಆ ವಾಗ್ದಾನದ ಕುರಿತಾಗಿಯೇ ಯೋಚನೆ ಮಾಡಬೇಕು. Think constantly on the promise of God which you have used in the prayer. ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ಯಾವ ವಾಗ್ದಾನವನ್ನು ಉಪಯೋಗಿಸಿದಿರಿ ಅದರ ಕುರಿತಾಗಿ ಸತತವಾಗಿ ನೀವು ಯೋಚನೆ ಮಾಡಬೇಕು. Before you pray only you decided to use a promise of God. ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೆ ನೀವು ವಾಗ್ದಾನವನ್ನು ಉಪಯೋಗಿಸುವಂತದ್ದನ್ನು ನೀವು ಆಯ್ಕೆ ಮಾಡಿದಿರಿ. And using the promise of God you prayed. ನೀವು ದೇವರ ವಾಗ್ದಾನವನ್ನು ಉಪಯೋಗಿಸಿನೇ ನೀವು ಪ್ರಾರ್ಥನೆ ಮಾಡಿದ್ರಿ. After you say Amen, keep on thinking those promises of God. ನೀವು ಆಮೇನ್ ಅಂತ ಹೇಳಿದಾದ್ಮೇಲೆ ಆ ಎಲ್ಲಾ ವಾಗ್ದಾನ ಕುರಿತಾಗಿಯೇ ಯೋಚನೆ ಮಾಡ್ತಾನೆ ಇರಬೇಕು. Till you get the answer, keep on thinking about the promises of God. ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವವರೆಗೂ ಆ ವಾಗ್ದಾನದ ಕುರಿತಾಗಿ ಯೋಚನೆ ಮಾಡ್ತಾನೆ ಇರಬೇಕು. Now turn your Bible to book of Proverbs 4th chapter. We'll read verse 20 and 21. ಈಗ ನಿಮ್ಮ ಸತ್ಯವೇದವನ್ನು ಜ್ಞಾನೋಕ್ತಿ 4ನೇ ಅಧ್ಯಾಯ 20-21ನೇ ವಚನ ಓದ್ಕೊಳ್ಳೋಣ. Proverbs 4th chapter verse 20 and 21. ಜ್ಞಾನೋಕ್ತಿ 4ನೇ ಅಧ್ಯಾಯ 20 ಮತ್ತು 21ನೇ ವಚನ. My son, attend to my words, incline thy ear unto my saying, let them not depart from thy eyes, keep them in the midst of thine heart. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. How you can keep thinking the promises of God consistently? ಹೇಗೆ ನೀವು ದೇವರ ವಾಗ್ದಾನವನ್ನು ಸತತವಾಗಿ ಯೋಚನೆ ಮಾಡಬಹುದು? The first thing is, he says, attend to my words. ಮೊಟ್ಟ ಮೊದಲೇದಾಗಿ ನನ್ನ ಮಾತುಗಳನ್ನು ಆಲಿಸು. Some other translations give attention to my words. ಕೆಲವೊಂದು ತರ್ಜುಮೆಯಲ್ಲಿ ನೋಡ್ತೇವೆ ಏನಂತಂದ್ರೆ, ನೀನು ನನ್ನ ಮಾತುಗಳಿಗೆ ಲಕ್ಷ್ಯ ಕೊಡು. What is attention? ನಿಮ್ಗೆ ಗೊತ್ತಾ ಲಕ್ಷ್ಯ ಕೊಡುವುದು ಅಂದ್ರೆ ಅರ್ಥ? For example, if I go to a church Sunday morning, ಈಗ ಉದಾಹರಣೆಗಾಗಿ ನಾನು ರವಿವಾರ ಚರ್ಚ್ಗೆ ಹೋಗ್ತೇನೆ. you want to talk with me before service. ಆರಾಧನೆಗಿಂತ ಮುಂಚೆ ನನ್ನೊಟ್ಟಿಗೆ ನೀವು ಮಾತಾಡ್ಬೇಕಂತ ಬಯಸ್ತೀರಾ? I tell you, wait, let the church service finish. ಅವಾಗ ನಾನ್ ಹೇಳ್ತೇನೆ, ಸ್ವಲ್ಪ ತಾಳು, ಆರಾಧನೆ ಮುಗ್ದಾದ್ಮೇಲೆ. I can't attend you now. ಈಗ ನಾನು ನಿಮ್ಗೆ ಲಕ್ಷ್ಯ ಕೊಡಕ ಆಗಲ್ಲ. After I finish the service, after I give benediction, I will talk with you. ಅಲ್ಲಿ ಆರಾಧನೆ ಮುಗಿದು ಅಂತ್ಯಾಶ್ವಾದ ಮುಗ್ದಾದ್ಮೇಲೆ ನಿನ್ನೊಟ್ಟಿಗೆ ನಾನು ಮಾತನಾಡ್ತೇನೆ. Then I will attend you. ಆಮೇಲೆ ನಿನಗೆ ನಾನು ಲಕ್ಷ್ಯ ಕೊಡ್ತೇನೆ. The meaning is, ಇದರ ಅರ್ಥ ಏನಂದ್ರೆ, when I go to preach, when I go for service, when I go for worship, I put all my strength, all my concentration on the church service. ಅದರ ಅರ್ಥ ಏನಂದ್ರೆ, ನಾನು ನನ್ನ ಎಲ್ಲ ಗಮನವನ್ನು ಆರಾಧನೆಯ ಸಂದೇಶ ಇದರ ಮೇಲೆನೆ ನಾನು ಹಾಕ್ತೇನೆ. I use my spirit, soul, body, everything for the church service and the message which I am going to preach. ನನ್ನ ಆತ್ಮ, ನನ್ನ ಪ್ರಾಣ, ನನ್ನ ಶರೀರ ಎಲ್ಲವನ್ನು ನನ್ನ ಆರಾಧನೆ ಮತ್ತು
ಆ ವಾಕ್ಯದ ಮೇಲೇನೆ ನಾನು ಹಾಕುತ್ತೇನೆ. I use all my strength, all my thought life, everything there to so that I can give God's word for the people. ನನ್ನ ಎಲ್ಲಾ ಶಕ್ತಿ, ನನ್ನ ಎಲ್ಲಾ ಗಮನವನ್ನು ಆ ದೇವರ ವಾಕ್ಯದ ಮೇಲೆ ಹಾಕಿ ಅದು ದೇವರ ವಾಕ್ಯ ನಾನು ಸ್ಪಷ್ಟವಾಗಿ ಹೇಳುವಂತೆ ಬಯಸ್ತೇನೆ. I'll put it another way. I focus upon my message in undivided way. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನಾನು ನನ್ನ ಗಮನವನ್ನು ಯಾವುದೇ ಒಂದು ಅಲ್ಲಿ ಅಡಚಣೆ ಇರಲಾರ್ದೇನೆ ನನ್ನ ಸಂದೇಶದ ಮೇಲೆ ಹಾಕ್ತೇನೆ. So after you say amen, you should not forget about your prayer. ಅದಕ್ಕೆ ಯಾವಾಗ ನೀವು ಆಮೇನ್ ಅಂತ ಹೇಳ್ತೀರೋ ನಿಮ್ಮ ಪ್ರಾರ್ಥನೆಯನ್ನು ನೀವು ಮರ್ತು ಹೋಗಬಾರ್ದು. Some people ask, are you praying? ಕೆಲವು ಜನ ಕೇಳ್ತಾರೆ, ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? I used to pray, brother, but not now, not so much. ನಾನು ಮೊದಲು ಪ್ರಾರ್ಥನೆ ಮಾಡ್ತಾ ಇದ್ದೆ ಬ್ರದರ್, ಆದ್ರೆ ಈಗ ನಾನು ಅಷ್ಟಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ. That's not the way. ಆ ರೀತಿ ಅಲ್ಲ. After you pray, you should put all your attention, spirit, soul, and body. You should use it, your focus, strength on the promise of God. ನೀವು ಪ್ರಾರ್ಥನೆ ಆದ್ಮೇಲೆ ನಿಮ್ಮ ಗಮನ, ನಿಮ್ಮ ಶಕ್ತಿ, ನಿಮ್ಮ ಎಲ್ಲ ದೃಷ್ಟಿ ನಿಮ್ಮ ಪ್ರಾರ್ಥನೆ ವಾಗ್ದಾನದ ಮೇಲೆನೆ ಇಡಬೇಕು. Give your time to the word of God. ನೀವು ನಿಮ್ಮ ಸಮಯವನ್ನು ದೇವರ ವಾಕ್ಯಕ್ಕೆ ಕೊಡಬೇಕು. Then here he says in Proverbs 4th chapter verse 20, my son, attend to my words, incline thine ear unto my sayings. ಜ್ಞಾನೋಕ್ತಿ 4ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳ್ತಾನೆ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. It's totally give attention. ಅಂದ್ರೆ ಸಂಪೂರ್ಣವಾಗಿ ಗಮನ ಕೊಡು. Incline thine ears unto my saying. ಮತ್ತು ನನ್ನ ನುಡಿಗಳಿಗೆ ಕಿವಿಗೊಡು. Means, they used to say one saying in Tamil, they said you just receive it in 1 year, leave it in another year. ತಮಿಳ್ ನಲ್ಲಿ ಒಂದು ಗಾದೆ ಇದ್ದ ಹಾಗೆ ಒಂದು ಕಿವಿಯಿಂದ ಕೇಳಿಸ್ಕೊಳ್ಳುವಂತದ್ದು, ಇನ್ನೊಂದು ಕಿವಿಯಿಂದ ಬಿಡುವಂತದ್ದು. No, we should not do like that. ಆ ತರವಾಗಿ ನಾವು ಮಾಡಬಾರ್ದು. What he says is, listen to the word, let it get inside, and be submissive to the word. ಆತನ ಏನ್ ಹೇಳ್ತಾನಂದ್ರೆ, ನೀನು ದೇವರ ವಾಕ್ಯವನ್ನು ಕಿವಿಗೊಡು, ಲಕ್ಷ್ಯಗೊಟ್ಟು ಕಿವಿಗೊಡು, ಮತ್ತು ಅದು ನಿನ್ನ ಹೃದಯದಲ್ಲಿ ಅದು ಕಾರ್ಯ ಮಾಡ್ಲಿ. When it says incline your ear into my saying, means submission. You should hear the word, you should submit yourself to the word of God. ನೀನು ನನ್ನ ನುಡಿಗಳಿಗೆ ಕಿವಿಗೊಡು ಅಂದ್ರ ಅರ್ಥ, ನನ್ನ ನುಡಿಗಳನ್ನು ಕಿವಿಯಿಂದ ಕೇಳಿಸ್ಕೊಂಡು ಆ ನುಡಿಗಳಿಗೆ ದೇವರ ವಾಕ್ಯಕ್ಕೆ ಅಲ್ಲಿ ಒಪ್ಪಿಸಿಕೊಡುವಂತದ್ದು. Hallelujah. Hallelujah. Then he goes on to say like this. ಆಮೇಲೆ ಮುಂದೆ ಆತನು ಹೇಳ್ತಾನೆ in verse 21. 21ನೇ ವಚನ, let them not depart from thine eyes. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. Meaning is, ಇದರ ಅರ್ಥ ಏನಂದ್ರೆ, always keep your focus on the word of God. ಅಂದ್ರೆ ಯಾವಾಗಲೂ ನಿನ್ನ ದೃಷ್ಟಿಯನ್ನು ದೇವರ ವಾಕ್ಯದ ಮೇಲೆ ಇಡಬೇಕು. Morning, keep your focus on the word of God. ಬೆಳಗ್ಗೆ ನಿನ್ನ ಗಮನವನ್ನು ದೇವರ ವಾಕ್ಯದ ಮೇಲೆ ಇಡಬೇಕು. Afternoon, keep it on focus. ಮಧ್ಯಾಹ್ನ ಕೂಡ ನಿನ್ನ ಗಮನ ದೇವರ ವಾಕ್ಯದ ಮೇಲೆ And ಇಡಬೇಕು. night again keep focusing on the word of God. ಮತ್ತು ರಾತ್ರಿ ಕೂಡ ನಿನ್ನ ಗಮನವನ್ನು ದೇವರ ವಾಕ್ಯದ ಮೇಲೆನೆ ಇಡಬೇಕು. Do you know why? ನಿಮ್ಗೆ ಗೊತ್ತಾ ಯಾಕೆ? Maybe you are praying for something. ನೀವು ಯಾವುದೋ ವಿಷಯವಾಗಿ ಪ್ರಾರ್ಥನೆ ಮಾಡ್ತಿರಬಹುದು. You will meet people, they will come and tell their experience. ಇಂಥ ಜನರನ್ನ ನೀವು ಭೇಟಿಯಾಗಿ ಆಗ್ತೀರಾ, ಅವರು ತಮ್ಮ ಅನುಭವದ ಬಗ್ಗೆ ಅವರು ಹೇಳ್ತಾ ಇರ್ತಾರೆ. And their experience will be totally contradictory to the God's word. ಅವರ ಅನುಭವವು ದೇವರ ವಾಕ್ಯದ ತದ್ವಿರುದ್ಧವಾಗಿ ಇರ್ತದೆ. They will say, this man prayed, that man prayed, everybody prayed, nothing happened. Sometimes God will hear, sometimes God will not hear. ಅವ್ರು ಹೇಳ್ತಾರೆ, ಅವ್ರು ಪ್ರಾರ್ಥನೆ ಮಾಡಿದ್ರು, ಇವ್ರು ಪ್ರಾರ್ಥನೆ ಮಾಡಿದ್ರು, ಏನು ಉತ್ತರನೇ ಸಿಕ್ಕಿಲ್ಲ, ಒಮ್ಮೊಮ್ಮೆ ದೇವರು ಉತ್ತರ ಕೊಡೋದಿಲ್ಲ. To safeguard yourself from others' experiences, you have to keep your focus on the word of God. ಬೇರೆ ಈ ತರ ಬೇರೊಬ್ಬರ ಅನುಭವದ ಆಧಾರವಾಗಿ ಅದರಿಂದ ನಿಮ್ಮನ್ನು ಕಾಪಾಡಿಕೊಳ್ಳೋದಕ್ಕಾಗಿಯೇ ನಿಮ್ಮ ಗಮನವನ್ನು ದೇವರ ವಾಕ್ಯದ ಮೇಲೆ ಇಡಬೇಕು. Then in verse 25, the last part it says, keep them
in the midst of thine heart. ಅದೇ 21ನೇ ವಾಕ್ಯದ ಕೊನೆ ಭಾಗ ಹೇಳ್ತದೆ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. Means let it be a center of your life. ಅಂದ್ರೆ ಅರ್ಥ, ಅದು ನಿನ್ನ ಜೀವಿತದ ಮಧ್ಯದಲ್ಲಿ ಇರ್ಲಿ. Center of your attention. ನಿನ್ನ ಗಮನದ ಮಧ್ಯದಲ್ಲಿ ಇರಲಿ. Center of you are more focused. You are praying. The promise of God is going to be, literally dominate your thought life. ಅಂದ್ರೆ ನೀವು ಪ್ರಾರ್ಥನೆ ಮಾಡಿದೀರಾ, ಆ ದೇವರ ವಾಕ್ಯವು ನಿಮ್ಮ ಜೀವಿತದ ಮೇಲೆ ಹತೋಟಿ ವಹಿಸುವಂತೆ. So these 4 things you should do. ಅದಕ್ಕೆ ಈ 4 ವಿಷಯಗಳನ್ನು ನೀವು ಮಾಡಬೇಕು. Number 1, give attention. ಮೊಟ್ಟ ಮೊದಲನೇದಾಗಿ ನೀವು ಅದಕ್ಕೆ ಗಮನ ಕೊಡಬೇಕು. Second, be submissive to God's word. ಎರಡನೇದಾಗಿ ದೇವರ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಳ್ಬೇಕು. And third, keep your focus on the promise of God. ಮೂರನೇದು ನಿಮ್ಮ ದೃಷ್ಟಿಯನ್ನು ದೇವರ ವಾಕ್ಯದ ಮೇಲೆ ಇಡಬೇಕು. Keep it in the center of the heart. That should be a part of your life, main focus, part of your life. ಅಂದ್ರೆ ನಾಲ್ಕನೇದಾಗಿ ದೇವರ ವಾಕ್ಯವನ್ನು ನಿಮ್ಮ ಹೃದಯದ ಮಧ್ಯದಲ್ಲಿ ಇಟ್ಕೊಳ್ಳುವುದು ಅಂದ್ರೆ ಅರ್ಥ, ನಿಮ್ಮ ಜೀವಿತದ ಮುಖ್ಯವಾದಂತ ಭಾಗ ಇದಾಗಿರ್ಬೇಕು. So if you do 4 things, what will happen? ಈಗ ಈ 4 ವಿಷಯಗಳನ್ನು ನೀವು ಮಾಡಿದರೆ ಏನಾಗ್ತದೆ? You have a benefit. ಅದರಿಂದ ನಿಮ್ಗೆ ಲಾಭ ಇದೆ. Whatever word of God says, when you do it, you have only benefit. ಯಾವಾಗ ದೇವರ ವಾಕ್ಯದ ಪ್ರಕಾರ ನೀವು ಮಾಡಿದಾಗ ಅದರಿಂದ ನಿಮ್ಗೆ ಲಾಭ ಇರ್ತದೆ. What benefit you have? ಇದರಿಂದ ಯಾವ ಲಾಭ ಇದೆ? Verse 22. 22ನೇ ವಚನ. For they are life unto those that find them, and health to all their flesh. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. They are life unto them, those who find them. ಅವುಗಳನ್ನು ಹೊಂದುವವರಿಗೆ ಅವು ಜೀವವಾಗಿವೆ. Life means everything comes in that. ಜೀವ ಅಂದಾಗ ಅದರಲ್ಲಿ ಎಲ್ಲವೂ ಸೇರ್ಕೊಳ್ಳುತ್ತದೆ. And he is specifically saying it is a health to all their flesh. ನಿರ್ದಿಷ್ಟವಾಗಿ ಆತನು ಹೇಳ್ತಾ ಇದ್ದಾನೆ, ನಿಮ್ಮ ದೇಹಕ್ಕೆಲ್ಲ ಅವೇ ಆರೋಗ್ಯವಾಗಿವೆ. Another translation says it is medicine to their flesh. ಇನ್ನೊಂದು ತರ್ಜುಮೆ ಹೇಳ್ತದೆ, ನಿಮ್ಮ ದೇಹಕ್ಕೆ ಅದು ಒಂದು ಔಷಧಿಯಾಗಿದೆ. It's life to you. And it is medicine. It works like a medicine. ಅದು ನಿಮಗೆ ಜೀವವಾಗಿದೆ ಮತ್ತು ಔಷಧಿಯ ರೀತಿಯಲ್ಲಿ ಅದು ಕಾರ್ಯ ಮಾಡ್ತದೆ. It talks about physical healing. ಅದು ದೈಹಿಕವಾದಂತ ಸ್ವಸ್ಥತೆ ಕುರಿತಾಗಿ ಮಾತಾಡ್ತದೆ. Hallelujah. Hallelujah. When it says life to find them is whatever is needed for the life, you get it. ಅದು ಹೇಳ್ತದೆ, ಯಾರ್ಯಾರು ಅದನ್ನು ಹೊಂದ್ಕೊಳ್ತಾರೋ ಅದು ಅವರಿಗೆ ಅದು ಜೀವವಾಗಿದೆ ಅಂದ್ರೆ ಅದು ಅವರ ಜೀವಿತಕ್ಕೆ ಸಂಪೂರ್ಣವಾಗಿರ್ತದೆ. It is not saying it is life for all the Christians. ಅದು ಹೇಳ್ತಾ ಇಲ್ಲ ಅದು ಬರೇ ಕ್ರೈಸ್ತರಿಗೆ ಮಾತ್ರ ಜೀವವಾಗಿದೆ ಅಂತ. It is not saying it is life for all those people who go to church. ಅದು ಹೇಳ್ತಾ ಇಲ್ಲ ಯಾರ್ಯಾರು ಸಭೆಗೆ ಹೋಗ್ತಾರೆ ಅವರಿಗೆ ಮಾತ್ರ ಜೀವವಾಗಿದೆ ಅಂತ. It is life for those who find. ಅದು ಯಾರು ಅದನ್ನು ಹೊಂದ್ಕೊಳ್ತಾರೋ ಅವರಿಗೆ ಅದು ಜೀವವಾಗಿದೆ. That finding is very important. ಅದಕ್ಕೆ ಅದನ್ನು ಕಂಡು ಹಿಡಿಯುವಂತದ್ದು ಬಹಳ ಮುಖ್ಯವಾಗಿದೆ. Hallelujah. Let me give an illustration. ಒಂದು ಉದಾಹರಣೆ ನಿಮ್ಗೆ ಕೊಡ್ತೇನೆ. Suppose somebody falls sick. ಉದಾಹರಣೆಗಾಗಿ ಯಾರಾದ್ರೂ ಅಲ್ಲಿ ಕಾಯಿಲೆಯಲ್ಲಿ ಬೀಳ್ತಾರೆ. He goes to doctor. ಅವರು ಡಾಕ್ಟರ್ ಹತ್ರ ಹೋಗ್ತಾರೆ. Doctor gives him prescription. ಡಾಕ್ಟರ್ ಅವರಿಗೆ ಔಷಧಿ ಒಂದು ಹೇಳ್ತಾರೆ. Then he goes to medical shop. ಆ ಒಂದು ಚೀಟಿ ತಗೊಂಡು ಅಲ್ಲಿ ಮೆಡಿಕಲ್ ಶಾಪ್ಗೆ ಹೋಗ್ತಾರೆ. He buys all the medicine. ಎಲ್ಲಾ ಔಷಧಿಯನ್ನು ಖರೀದಿ ಮಾಡ್ತಾರೆ. He believes medicine will cure him. ಆತನ ನಂಬ್ತಾನೆ ಆ ಔಷಧಿ ಆತನಿಗೆ ಗುಣಪಡಿಸ್ತದಂತ. He goes home. ಆಮೇಲೆ ಆತನು ಮನೆಗೆ ಹೋಗ್ತಾನೆ. He will not be cured. ಆತನಿಗೆ ಅಲ್ಲಿ ಗುಣವಾಗಲ್ಲ. He has to take the medicine. ಆತನಿಗೆ ಗುಣವಾಗಬೇಕು ಅಂದ್ರೆ ಆ ಔಷಧಿಯನ್ನು ಆತನು ತೆಗೆದುಕೊಳ್ಬೇಕು. Believing is not enough. He has to take it inside. ಬರೇ ನಂಬುವಂತದ್ದು ಸಾಕಲ್ಲ, ಆದ್ರೆ ಆ ಔಷಧಿಯನ್ನು ಆತನು ತೆಗೆದುಕೊಳ್ಬೇಕು. Even if he meets the best doctor, if he goes to the best medical shop, the expensive medicine if he buys, it's not going to help him unless he takes it. ಆತನು ಬಹಳ ಉತ್ತಮವಾಗಿರುವಂತ ಡಾಕ್ಟರ್ ಬಳಿ ಹೋದ್ರೂ ಕೂಡ, ಉತ್ತಮವಾದಂತ ಔಷಧಿ ತಗೊಂಡ್ರು ಕೂಡ ಎಲ್ಲಿವರೆಗೂ ಅದನ್ನು ಆತನು ತೆಗೆದುಕೊಳ್ಳೋದಿಲ್ಲವೋ ಅಲ್ಲಿವರೆಗೂ ಅದು ಆತನಿಗೆ ಏನು ಸಹಾಯ ಮಾಡೋದಿಲ್ಲ. That's what it says. It is life for those who find them.
ಅದಕ್ಕೆ ಇಲ್ಲಿ ಹೇಳ್ತದೇನಂದ್ರೆ ಯಾರ್ಯಾರು ಅದನ್ನು ಕಂಡುಕೊಳ್ತಾರೋ ಅವರಿಗೆ ಅದು ಜೀವವಾಗಿದೆ. Church, for example, you come to church. ಉದಾಹರಣೆಗಾಗಿ ನೀವು ಅಲ್ಲಿ ಸಭೆಗೆ ಬರ್ತೀರಾ, You worship. ನೀವು ಆರಾಧನೆ ಮಾಡ್ತೀರಾ, I preach the word. ನಾನ್ ನಿಮ್ಗೆ ವಾಕ್ಯವನ್ನು ನಾನು ಬೋಧಿಸ್ತೇನೆ. It is like coming to a medical shop. ನೀವು ಒಂದು ಮೆಡಿಕಲ್ ಶಾಪಿಗೆ ಬಂದ ಹಾಗೇನೆ I give prescription. ನಾನ್ ನಿಮ್ಗೆ ಔಷಧಿ ಬರೆದು ಕೊಡ್ತೇನೆ. About all that is needed for life, for your family, for finance, for ministry, for your eternal life, everything I give. ನಾನ್ ನಿಮ್ಗೆ ಎಲ್ಲಾ ವಾಕ್ಯಗಳನ್ನು ಅಂದ್ರೆ ಬರೆದು ಕೊಡ್ತೇನೆ. ಅಂದ್ರೆ ನಿಮ್ಮ ಜೀವಿತಕ್ಕಾಗಿ, ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಹಣಕಾಸಿಗಾಗಿ ಏನೆಲ್ಲ ಬೇಕಾಗಿದ್ದು ಎಲ್ಲ ನಿಮಗೆ ನಾ ವಾಕ್ಯ ಕೊಡ್ತೇನೆ. If you just hear and go home and forget it, it's not enough. ಬಟ್ ಆ ವಾಕ್ಯವನ್ನು ಬರೀ ಕೇಳುವುದರಿಂದ ಕೇಳಿ ನೀವು ಸುಮ್ನೆ ಹಾಗೇನೆ ಮನೆಗೆ ಹೋದ್ರೆ ಸಾಕಾಗಲ್ಲ. Not enough. ಅದು ಸಾಕಾಗುವುದಿಲ್ಲ. It is like buying medicine and going home. ಅದು ಈ ರೀತಿಯಲ್ಲಿ ಇದೆ ಏನಂದ್ರೆ ನೀವು ಔಷಧಿ ಖರೀದಿ ಮಾಡಿ ಬರೀ ಮನೆಗೆ ಹೋಗುವಂತದ್ದು. You have to listen. ನೀವು ವಾಕ್ಯವನ್ನು ಕೇಳಬೇಕು. You have to go home. ನೀವು ಮನೆಗೆ ಹೋಗ್ಬೇಕು. Take the scriptures. ಆ ವಾಕ್ಯಗಳನ್ನು ತೆಗೆದುಕೊಳ್ಬೇಕು. You have to give attention. ಆ ವಾಕ್ಯಕ್ಕೆ ನೀವು ಗಮನ ಕೊಡಬೇಕು. You have to submit yourself to the word of God. ಆ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿ ಕೊಡಬೇಕು. You have to focus on the word of God. ದೇವರ ವಾಕ್ಯದ ಮೇಲೆ ನೀವು ಗಮನ ಹಾಕಬೇಕು. You have to keep it in the midst of your heart. ಆ ದೇವರ ವಾಕ್ಯವನ್ನು ನಿಮ್ಮ ಹೃದಯದ ಮಧ್ಯದಲ್ಲಿ ಇಟ್ಕೊಳ್ಬೇಕು. Then it becomes life. ಆಗ ಈ ದೇವರ ವಾಕ್ಯ ನಿಮಗೆ ಜೀವವಾಗ್ಬಿಡ್ತದೆ. Hallelujah. Hallelujah. Let me give one example and close it. ಒಂದು ಉದಾಹರಣೆ ಕೊಟ್ಟು ನಾನು ಮುಕ್ತಾಯ ಮಾಡ್ತೇನೆ. Because here itself healing is written. ಯಾಕಂದ್ರೆ ಇಲ್ಲಿನೇ ಆರೋಗ್ಯದ ಬಗ್ಗೆ ಬರ್ದಿದೆ. The word of God is the best medicine. ದೇವರ ವಾಕ್ಯವೇ ಒಂದು ಉತ್ತಮವಾದಂತ ಔಷಧಿಯಾಗಿದೆ. All of you take your Bible and say, word of God is the best medicine. ನಿಮ್ಮ ಬೈಬಲ್ ತೆಗೆದುಕೊಂಡು ಹೇಳ್ರಿ, ದೇವರ ವಾಕ್ಯ ಉತ್ತಮವಾದಂತ ಔಷಧಿಯಾಗಿದೆ. If doctors gives you medicine, you follow the prescription. ಯಾವಾಗ ಡಾಕ್ಟರ್ ಏನಾದ್ರೂ ಔಷಧಿ ಕೊಟ್ಟಾಗ ಅದು ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕಂತ ಹೇಳಿದಾರೋ ಅದನ್ನು ನೀವು ಪಾಲಿಸ್ತೀರಾ. Like that, you have to follow the word of God. ಹಾಗೇನೆ ದೇವರ ವಾಕ್ಯವನ್ನು ನೀವು ಪಾಲಿಸಬೇಕು. One example. Okay? ಉದಾಹರಣೆಗಾಗಿ, For example, you need a healing. ಉದಾಹರಣೆಗಾಗಿ ನಿಮ್ಗೆ ಸ್ವಸ್ಥತೆ ಬೇಕಾಗಿದೆ. There are promises of God in the Bible regarding healing. ದೇವರ ಬೈಬಲ್ ನಲ್ಲಿ ಸ್ವಸ್ಥತೆ ಕುರಿತಾಗಿ ಎಷ್ಟೊಂದು ವಾಗ್ದಾನಗಳಿದ್ದಾವೆ. Let me share 3 promises. ನಾನು ನಿಮ್ಗೆ 3 ವಾಗ್ದಾನಗಳನ್ನು ಹಂಚಿಕೊಳ್ತೇನೆ. Bible says Jesus bore all our sicknesses on the cross. ಬೈಬಲ್ ಹೇಳ್ತದೆ ಯೇಸು ಕ್ರಿಸ್ತನು ನಮ್ಮ ಎಲ್ಲಾ ರೋಗಗಳನ್ನು ಶಿಲುಬೆ ಮೇಲೆ ಹೊತ್ತುಕೊಂಡನು. Then the Bible says we all have been healed by the stripes of Jesus. ಮತ್ತೆ ಬೈಬಲ್ ಹೇಳ್ತದೆ ನಾವೆಲ್ಲರೂ ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ ಗುಣವಾಗಿದ್ದೇವೆ. He is not going to heal you, he has healed you. You were healed by the stripes of Jesus. ಆತನು ನಿಮಗೆ ಗುಣಪಡಿಸಲಿಕ್ಕೆ ಹೋಗೋದಿಲ್ಲ, ಆದರೆ ಆತನು ನಿಮಗೆ ಆಗಲೇ ಗುಣಪಡಿಸಿದ್ದಾನೆ. ಯಾಕಂದ್ರೆ ಯೇಸುವಿನ ಬಾಸುಂಡೆಗಳಿಂದ ನಾವು ಆಗಲೇ ಗುಣವಾಗಿದ್ದೇವೆ. Then the Bible says, my Father forgives all iniquities and heals all the diseases. ಮತ್ತೆ ಬೈಬಲ್ ಹೇಳ್ತದೆ ನನ್ನ ತಂದೆಯು ನನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸಿ ಎಲ್ಲಾ ರೋಗಗಳನ್ನು ವಾಸಿ ಮಾಡಿದ್ದಾನೆ. If you want healing, ಈಗ ನಿಮಗೆ ಸ್ವಸ್ಥತೆ ಬೇಕಾಗಿದ್ರೆ you have to find it. ನೀವು ಆ ವಾಕ್ಯಗಳನ್ನೇ ನೀವು ಕಂಡುಹಿಡಿಬೇಕು. How to find it? ಅದು ಹೇಗೆ ಕಂಡುಹಿಡಿಯುವಂತ? Not just listen one ear, leave it in another ear. ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುವಂತದಲ್ಲ. You have to give attention to these promises of God. ಈ ದೇವರ ವಾಗ್ದಾನದ ಮೇಲೆ ನೀವು ನಿಮ್ಮ ಗಮನ ಹಾಕಬೇಕು. You have to submit yourself to this word of God. ಈ ದೇವರ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ಬೇಕು. Hallelujah. Hallelujah. You have to submit means you have to believe. You have to put your mind here. ಅದಕ್ಕೆ ಒಪ್ಪಿಸಿಕೊಡೋದು ಅಂದ್ರೆ ಅರ್ಥ ಇದನ್ನು ನಂಬಬೇಕು, ನಿಮ್ಮ ಮನಸ್ಸು ಅಲ್ಲೇ ಹಾಕಬೇಕು. You have to focus on the word of God. ನಿಮ್ಮ ಗಮನವನ್ನು ದೇವರ ವಾಕ್ಯದ ಮೇಲೆ ಹಾಕಬೇಕು. You should tell, yes, my sickness Jesus already carried. ನೀವು ಹೇಳ್ಬೇಕು, ಹೌದು ಯೇಸು ಕ್ರಿಸ್ತನು ನನ್ನ ಎಲ್ಲಾ ರೋಗವನ್ನು ಆಗಲೇ ಹೊತ್ಕೊಂಡಿದ್ದಾನೆ. I am already healed by the stripes of Jesus. ನಾನು ಆಗಲೇ ಯೇಸುವಿನ ಬಾಸುಂಡೆಗಳಿಂದ ಗುಣವಾಗಿದ್ದೇನೆ. Your neighbor will come and tell you, no, it is not true. ನಿಮ್ಮ ಮನೆ ಪಕ್ಕದವ್ರು ಬಂದು ಹೇಳ್ತಾರೆ, ಇಲ್ಲ ಅದು ಸತ್ಯ ಅಲ್ಲ. Because everybody prayed, somebody is not well, he recovered.
ಎಲ್ಲರೂ ಪ್ರಾರ್ಥನೆ ಮಾಡಿದ್ರು ಆದ್ರೆ ಯಾರಿಗೂ ಆರಾಮಾಗಿಲ್ಲ ಅಂತ ಹೇಳ್ತಾರೆ. Don't focus on somebody's experience. Focus on the word of God. ಯಾರೋ ಅನುಭವದ ಮೇಲೆ ನಿಮ್ಮ ಗಮನ ಹಾಕದೆ ನಿಮ್ಮ ದೇವರ ವಾಕ್ಯದ ಮೇಲೆ ನಿಮ್ಮ ಗಮನ ಹಾಕಿ. Keep it in the center of your heart. ದೇವರ ವಾಕ್ಯವನ್ನು ನಿಮ್ಮ ಹೃದಯದ ಮಧ್ಯದಲ್ಲಿ ಇಟ್ಕೊಳ್ರಿ. This is the way you find it. ಇದೇ ರೀತಿಯಲ್ಲಿ ನೀವು ಅದನ್ನು When ಕಂಡುಕೊಳ್ತೀರಾ. you keep doing it, ಈ ರೀತಿಯಲ್ಲಿ ನೀವು ಮಾಡ್ತಾ ಹೋದಾಗ these scriptures will work like a medicine for your body. ಇದೇ ದೇವರ ವಾಕ್ಯವು ನಿಮ್ಮ ದೇಹಕ್ಕೆ ಔಷಧಿಯ ರೀತಿಯಲ್ಲಿ ಕಾರ್ಯ ಮಾಡ್ತದೆ. You will see the effect. ಅವಾಗ ಇದರ ಒಂದು ಪ್ರಭಾವ ನೀವು ನೋಡ್ತೀರಾ. Hallelujah. Hallelujah. The same way, all your prayers take the promise of God, give attention, be submissive to the word of God, focus on it, keep it in the center of your heart. ಅದೇ ರೀತಿಯಲ್ಲಿ ಎಲ್ಲಾ ದೇವರ ವಾಕ್ಯಗಳನ್ನು ನೀವು ಅದನ್ನು ಲಕ್ಷ್ಯ ಕೊಡ್ರಿ, ಆಮೇಲೆ ಅದಕ್ಕೆ ಒಪ್ಪಿಸಿಕೊಡ್ರಿ ಮತ್ತು ಅದರ ಮೇಲೆ ಗಮನ ಇಡ್ರಿ ಮತ್ತು ಅದನ್ನು ನಿಮ್ಮ ಹೃದಯದ ಮಧ್ಯದಲ್ಲಿ ಇಟ್ಕೊಳ್ರಿ. Every prayer will be answered. ಆಗ ನಿಮ್ಮ ಎಲ್ಲಾ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. Hallelujah. Hallelujah. Shall we pray? ನಾವು ಪ್ರಾರ್ಥನೆ ಮಾಡೋಣವಾ? Abba Father, in Jesus' name we pray. ಅಪ್ಪ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. Open their eyes of understanding. ಇವರ ತಿಳುವಳಿಕೆ ಕಣ್ಣುಗಳನ್ನು ತೆಗೆ. All their prayers will be answered in the name of Jesus. ಇವರೆಲ್ಲರ ಪ್ರಾರ್ಥನೆಗಳು ಯೇಸುವಿನ ಹೆಸರಿನಲ್ಲಿ ಉತ್ತರಿಸಲ್ಪಡ್ತವೆ. They keep thinking on the promise of God constantly. ಇವರು ದೇವರ ವಾಗ್ದಾನದ ಮೇಲೆ ಯೋಚನೆ ಮಾಡ್ತಾ ಇರ್ತಾರೆ ಸತತವಾಗಿ. Give attention to the word of God. ಅವರು ದೇವರ ವಾಕ್ಯದ ಮೇಲೆ ಗಮನ ಇಡ್ತಾರೆ. They will submit themselves to the word of God. ಇವರು ತಮ್ಮನ್ನು ತಾವು ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡ್ತಾರೆ. They will focus on the promise of God morning and afternoon and night. ಇವರು ದೇವರ ವಾಕ್ಯದ ಮೇಲೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವರು ಅದರ ಮೇಲೆ ಗಮನ ಇಡ್ತಾರೆ. They will keep it in the midst of the heart. ಇವರು ತಮ್ಮ ಹೃದಯದ ಮಧ್ಯದಲ್ಲಿ ಇದನ್ನು ಇಟ್ಕೊಳ್ತಾರೆ. They will find it, oh Father. ಇವರು ಇದನ್ನು ಕಂಡುಕೊಳ್ತಾರೆ It will ತಂದೆ. be a life for them. ಇದು ಇವರಿಗೆ ಜೀವವಾಗಿರ್ತದೆ. The word of God will be working like a medicine for the flesh. ದೇವರ ವಾಕ್ಯವು ಅವರ ದೇಹಕ್ಕೆ ಔಷಧಿ ರೀತಿಯಲ್ಲಿ ಕಾರ್ಯ ಮಾಡ್ತದೆ. Heal all the sicknesses. ಅವರ ಎಲ್ಲ ರೋಗವನ್ನು ಅದು ಗುಣಪಡಿಸ್ತದೆ. In Jesus' name we pray. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೇನ್. Amen. ಆಮೇನ್.